ಎಲ್ರಿಗೂ ನಮಸ್ಕಾರ. ಗರ್ಗರಿಯಾಗಿ ಲೈಟ್ ಆಗಿರುವಂತಹ ಮದ್ದೂರು ವಡೆಯನ್ನು ತಿನ್ನೋದಕ್ಕೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಮದ್ದೂರು ಹೆಸರಿದ್ರೂ, ಮದ್ದೂರು ವಡೆ ಅಂತ ಹೆಸರಿದ್ರೂ ಎಲ್ಲ ಕಡೆನೂ ಈ ವಡೆ ಸಿಗುತ್ತೆ. ಅದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ರೆಸಿಪಿನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ಒಂದು 8ರಿಂದ 10 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಬಿಡಬೇಕು. ನಂತರ 1 ಟೇಬಲ್ ಸ್ಪೂನ್ ಎಣ್ಣೆನ ಇಟ್ಕೋಬೇಕು. ಅದನ್ನು ಆಮೇಲೆ ಬಿಸಿ ಮಾಡಿ ಹಾಕಲಿಕ್ಕಿದೆ. ನಂತರ 2 ಸ್ಪೂನಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಹಿಡಿಯಷ್ಟು ಕರಿಬೇವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ತುರ್ಕೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 3/4 ಕಪ್ನಷ್ಟು ಅಕ್ಕಿ ಹಿಟ್ಟು, 3/4 ಕಪ್ನಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ ಆ ರವೆ, ಮೀಡಿಯಮ್ ರವೆ, ಮತ್ತು 3/4 ಕಪ್ನಷ್ಟು ಮೈದಾ. ಇದು 3ಅನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಸ್ವಲ್ಪ ಅಗಲವಾದ ಪಾತ್ರೆನ ತೊಗೊಳ್ಳಿ, ಯಾಕೆಂದರೆ ಚೆನ್ನಾಗಿ ಕಲಿಸ್ಲಿಕ್ಕಿದೆಯಲ್ಲ ಅದಕ್ಕೋಸ್ಕರ ಅಗಲವಾದ ಪಾತ್ರೆನ ತೊಗೊಳ್ಳಿ. ಈರುಳ್ಳಿ, ಹಸಿಮೆಣಸು, ಶುಂಠಿ ಎಲ್ಲವನ್ನು ಸೇರಿಸಿ ಈ ಥರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡಬೇಕು. ನಂತರ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ರವೆ ಮತ್ತು ಮೈದಾ ಹಿಟ್ಟು 3ಅನ್ನು ಹಾಕ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡ್ಬಿಡ್ಬೇಕು. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ನೀಟಾಗಿ ಬರುತ್ತೆ ವಡೆ. ಹೋಟೆಲ್ಗಳಲ್ಲಿ ಸಿಗುವಂತಹ ಎಕ್ಸಾಕ್ಟ್ ಟೇಸ್ಟ್ ಸಿಗುತ್ತೆ ಈ ವಡೆ, ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಈ ಥರ ಹೊಗೆ ಬರೋ ಥರ ಕಾಯಿಸಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ವಡೆ ಗರ್ಗರಿಯಾಗಿ ಬರೋದು. ನಂತರ 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈ ತುಪ್ಪನ ಸೇರಿಸೋದ್ರಿಂದ ವಡೆ ಲೈಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗತ್ತೆ ಅಂತಾರಲ್ಲ ಆ ಥರ ಆಗುತ್ತೆ, ಬಹಳ ಚೆನ್ನಾಗಿರುತ್ತೆ. ತುಪ್ಪನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಂತರ ಒಂದು ಮೇನ್ ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದೇನೆಂದರೆ ಜಜ್ಜಿರುವಂತಹ ಗೋಡಂಬಿ ಮತ್ತು ಶೇಂಗಾನ ಸ್ವಲ್ಪ ಹುರ್ಕೊಂಬಿಟ್ಟು ಸಿಪ್ಪೆನ ತೆಗೆದು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ಎಷ್ಟು ನೀರು ಸಾಲುತ್ತೋ ಅಷ್ಟೇ ನೀರಲ್ಲಿ ಕಲಿಸ್ಕೋಬೇಕು. ತುಂಬ ನೀರು ಹಾಕೋ ಹಾಗಿಲ್ಲ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮೆಲ್ಕೊಂಬಿಡಬೇಕು. ಈ ಥರ ಚೆನ್ನಾಗಿ ಕಲಿಸೋದ್ರಿಂದನೇ ಅದು ಕರೆಕ್ಟಾಗಿ ಕೂಡ್ಕೊಳ್ಳುತ್ತೆ. ಈ ವಡೆನ 4ರಿಂದ 5 ದಿವಸ ಗಾಳಿ ಆಡಿರೋ ಡಬ್ಬದಲ್ಲಿ ಹಾಕಿಟ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದಕ್ಕೆ ಹೆಚ್ಚು ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕದೆ ಚೌಕಾಶಿ ಮಾಡಬೇಡಿ, ಈರುಳ್ಳಿನ ಧಾರಾಳವಾಗಿ ಹಾಕಿ. ಹಿಟ್ಟು ರವೆ ಎಲ್ಲ ಕಡಿಮೆ ಇದ್ದರೂ ನಡೆಯುತ್ತೆ, ಕೂಡ್ಕೊಳ್ಳುತ್ತೆ. ಆದರೆ ಈರುಳ್ಳಿ ಕಡಿಮೆ ಇದ್ದರೆ ಟೇಸ್ಟ್ ಸರಿಯಾಗಿ ಬರೋದಿಲ್ಲ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿರುತ್ತೆ. ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಉದುರ್ತಾ ಇರಬೇಕು ನೋಡಿ, ಕಲಿಸ್ಬೇಕಾದ್ರೆ ನೋಡಿ ಹೇಗೆ ಉದುರ್ತಾ ಇದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿರುತ್ತೆ ಅಂತ ಅರ್ಥ. ನಂತರ ಎಲ್ಲವನ್ನು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಬಿಡ್ಬೇಕು. ಇನ್ನೊಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು. ನಂತರ ಈ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡು ಅದನ್ನು ತಟ್ಟಿ ಕರೀಲಿಕ್ಕಿದೆ. ಬೆಳಿಗ್ಗೆ ತಿಂಡಿ ಜೊತೆಗೆ ಅಥವಾ ಸಾಯಂಕಾಲ ಟೀ ಜೊತೆಗೆ ಇದು ಪರ್ಫೆಕ್ಟ್ ಆಗಿರೋ ವಡೆ. ಕೈಯಿಂದಾದರೂ ತಟ್ಟಿ ಮಾಡ್ಬೋದು, ಇಲ್ಲ ಬಟರ್ ಪೇಪರ್ ಹಾಕ್ಕೊಂಡು ಬೇಕಾದರೂ ಮಾಡ್ಬೋದು. ಇದಕ್ಕೇನು ಕೈಗೆ ಅಂಟೋದಿಲ್ಲ, ನಿಧಾನವಾಗಿ ಈ ಥರ ತಟ್ಟಿ ಮಾಡ್ಕೋಬೋದು. ತುಂಬ ತೆಳು ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ. ಈರುಳ್ಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಪ್ಪನೇ ಇರಲಿ. ದಪ್ಪ ಇದ್ದರೂ ಕೂಡ ಅದು ಲೈಟಾಗೇ ಇರುತ್ತೆ, ಯಾಕಂದರೆ ಅದಕ್ಕೆ ತುಪ್ಪನೇ ಸೇರಿಸಿದ್ದೀವಿ ಮೊದಲೇ ನಾವು. ಕ್ರಿಸ್ಪಿಯಾಗೂ ಇರುತ್ತೆ, ಲೈಟಾಗೂ ಇರುತ್ತೆ. ನೋಡಿ ಈ ಥರ ಒಂದೊಂದು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಮೀಡಿಯಮ್ ಊರಿನಲ್ಲಿ ಕರೀರಿ, ಯಾಕೆಂದರೆ ದೊಡ್ಡ ಊರಿನಲ್ಲಿ ಕರೆದ್ರೆ ಸೀದೋಗ್ಬಿಡುತ್ತೆ. ಈ ಥರ ಹೊಂಬಣ್ಣ ಬರೋ ತನಕ ಕರೆದು ತೆಗೆದ್ರೆ ನಮ್ಮ ಸೂಪರ್ ಆಗಿರೋವಂಥ ಮದ್ದೂರು ವಡೆ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.